ಹಲೋ ನಮಸ್ತೆ. ಇವತ್ತು ಬನ್ನಂಜೆ ತರಗತಿಯಲ್ಲಿ ನಾವು ಓನ್ಲಿ ಜಾವಾಸ್ಕ್ರಿಪ್ಟ್ ಏಕೆ ಅಂತ ನೋಡೋಣ ಬನ್ನಿ. ಸೊ ಜಾವಾಸ್ಕ್ರಿಪ್ಟ್ ತುಂಬ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಂತಲೇ ಹೇಳಿದ್ದೆ ಇಂದಿನ ನೋಡಿಯೋದಲ್ಲಿ. ಯಾಕೆಂದರೆ ವೆಬ್ ಬ್ರೌಸರಲ್ಲಿ ಸಪೋರ್ಟ್ ಮಾಡೋ ಏಕೈಕ ಲ್ಯಾಂಗ್ವೇಜು ಜಾವಾಸ್ಕ್ರಿಪ್ಟ್. ಮತ್ತು ಅದು ಯಾವಾಗಲೂ ಡಿಫಾಲ್ಟ್ ಆಗಿ ಇನ್ಬಿಲ್ಟ್ ಆಗಿರೋ ಬ್ರೌಸರಲ್ಲಿ ಇನ್ಬಿಲ್ಟ್ ಇರೋದ್ರಿಂದ ಸೊ ಅದು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ಇವತ್ತಿನ ಕಾಲಕ್ಕೂ ಉಳಿದಿದೆ. ಸೊ ಈಗ ಡೆವಲಪರ್ಸ್ದು ಕೆರಿಯರ್ ನೋಡೋದಾದರೆ ಸೊ ಯೂಶುವಲ್ ಆಗಿ ಎರಡು ಸೆಟ್ ಆಫ್ ಡೆವಲಪರ್ಸ್ ನಾವು ನೋಡ್ತೀವಿ. ಒಂದು ನಾನ್ ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜಸ್ ಜೊತೆಗೆ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡಿರ್ತಾರೆ, ಇಲ್ಲಾಂದರೆ ಜಾವಾಸ್ಕ್ರಿಪ್ಟ್ ಎಕ್ಸ್ಟೆಂಡೆಡ್ ಫ್ರೇಮ್ವರ್ಕ್ಸ್ ಲೈಕ್ ಆ್ಯಂಗ್ಯುಲರ್ ರಿಯಾಕ್ಟ್ ಜೊತೆ ಕೆರಿಯರ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಎರಡು ಸೆಟ್ ಡೆವಲಪರ್ಸು ಅವ್ರವ್ರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನು ಕಲ್ತಿರ್ತಾರೆ ಅದರಲ್ಲಿ ಚೆನ್ನಾಗಿರ್ತಾರೆ, ಸಿಂಟ್ಯಾಕ್ಸ್ ಗ್ರಾಮರ್ ಬಗ್ಗೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅವರು ಎಲ್ಲೋ ವೆಬ್ ಪ್ರೋಗ್ರಾಮಿಂಗ್ಗೆ ಸ್ಟೆಪ್ ಅಪ್ ಆಗೇ ಆಗ್ತಾರೆ, ವೆಬ್ ಪ್ರೋಗ್ರಾಮಿಂಗ್ ಕಡೆಗೆ ಬರಲೇಬೇಕು. ಸೊ ಆ ಥರ ಬಂದಾಗ ಅವರು ಫೋರ್ಸಿಬ್ಲಿ ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡೇ ಮಾಡ್ತಾರೆ. ನಾನ್ ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜಸ್ ಅವರಾಗಲಿ ಇಲ್ಲಾಂದರೆ ರಿಯಾಕ್ಟ್ ಆ್ಯಂಗ್ಯುಲರು ಯೂಸ್ ಮಾಡಲೇಬೇಕು. ಯಾಕೆಂದರೆ ಆ್ಯಂಗ್ಯುಲರ್ ರಿಯಾಕ್ಟ್ ಅವರು ಜಾವಾಸ್ಕ್ರಿಪ್ಟ್ ಮೇಲೇ ಬಿಲ್ಟ್ ಆಗಿರೋದ್ರಿಂದ ಜಾವಾಸ್ಕ್ರಿಪ್ಟ್ನ ಅವ್ರು ಯೂಸ್ ಮಾಡಲೇಬೇಕು. ಸೊ ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಅವರಿಗೆ ಕಿರಿಕಿರಿ ಉಂಟಾಗೋ ಚಾನ್ಸಸ್ಸು ಉಂಟು. ಸೊ ಈ ಥರ ಕಿರಿಕಿರಿ ಮಾಡ್ತಿದ್ರು ಜಾವಾಸ್ಕ್ರಿಪ್ಟ್ ಅವರಿಗೆ, ಅವ್ರು ಯಾಕೆ ಅದನ್ನ ಫೋರ್ಸಿಬ್ಲಿ ಯೂಸ್ ಮಾಡಬೇಕಾಗುತ್ತೆ? ಸೊ ಇದಕ್ಕೆ ಎರಡು ಉತ್ತರ ಇದೆ. ಏನಂದರೆ, ಫಸ್ಟ್ ಆಫ್ ಆಲ್ ಡೆವಲಪರ್ಸ್ಗೆ ಚಾಯ್ಸೇ ಇಲ್ಲ, ಯಾಕಂದರೆ ಜಾವಾಸ್ಕ್ರಿಪ್ಟ್ ಒಂದೇ ಒಂದು ಲ್ಯಾಂಗ್ವೇಜು ಎಲ್ಲ ಬ್ರೌಸರ್ಸಲ್ಲಿ ಇರೋವಂಥದ್ದು. ಸೆಕೆಂಡ್ ಏನಂದರೆ, ಜಾವಾಸ್ಕ್ರಿಪ್ಟ್ ತುಂಬ ಲೈಟ್ ವೆಯ್ಟು ಮತ್ತು ಎಕ್ಸ್ಪ್ರೆಸಿವ್. ಈ ನಾನ್ ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜಸ್ಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಲೈಟ್ ವೇಟ್ ಮತ್ತು ಎಕ್ಸ್ಪ್ರೆಸಿವ್ ಆಗಿರೋದ್ರಿಂದ ಸೊ ಜಾವಾಸ್ಕ್ರಿಪ್ಟನ್ನ ಅವ್ರು ಯೂಸ್ ಮಾಡಲೇಬೇಕು. ಸೊ ಬಟ್ ಜಾವಾಸ್ಕ್ರಿಪ್ಟಿಗೆ ಬೇರೆ ಏನು ಆಲ್ಟರ್ನೇಟಿವ್ಸೇ ಇರಲಿಲ್ವಾ? ಸೊ ಜಾವಾಸ್ಕ್ರಿಪ್ಟಿಗೆ ಆಲ್ಟರ್ನೇಟಿವ್ಸ್ ಇತ್ತು, ಜಾವಾ ಆ್ಯಪ್ಲೆಟ್ಸ್ ಅಂತ. ಅದನ್ನು ಮುಂಚೆ ಜಾವಾಸ್ಕ್ರಿಪ್ಟ್ ಥರನೇ ವೆಬ್ ಪೇಜಸ್ಗೆ ಇಂಟ್ರಾಕ್ಟಿವಿಟಿಗೆ ಯೂಸ್ ಮಾಡ್ತಿದ್ರು. ಸೊ ಜಾವಾ ಆ್ಯಪ್ಲೆಟ್ಸ್ ಏನಂದರೆ ಅದು ಸ್ಮಾಲ್ ಜಾವಾ ಪ್ರೋಗ್ರಾಮ್ಸ್. ಸೊ ಅದು ಜಾವಾ ಎಕೋಸಿಸ್ಟಮಿಂದ ನಾವು ಡೆವಲಪ್ ಮಾಡಿರ್ತೀವಿ. ಸೊ ಅದು ವೆಬ್ ಪೇಜಸ್ಸಲ್ಲಿ ಎಂಬೆಡ್ ಮಾಡ್ತಿದ್ವಿ. ಅದು ಹೇಗೆ ರನ್ ಆಗ್ತಿತ್ತಂದರೆ, ಜಾವಾದಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಇದೆ, ಜಾವಾ ವರ್ಚುವಲ್ ಮಿಷಿನ್ ಅಂತ. ಸೊ ಅಲ್ಲಿ ಅದು ರೆಸೈಡ್ ಆಗಿ ರನ್ ಆಗ್ತಿತ್ತು. ಬಟ್ ವೆಬ್ ಪೇಜಸ್ಗೆ ಹೇಗೆ ಬರ್ತಿತ್ತು ಅಂದರೆ, ಒಂದು ಬ್ರೌಸರ್ ಪ್ಲಗ್ಇನ್ ಬರೋದು ಅದಕ್ಕೆ, ಅದನ್ನು ನಾವು ಬ್ರೌಸರಲ್ಲಿ ಎಂಬೆಡ್ ಮಾಡಿ ಆ ಪ್ಲಗ್ಇನ್ನ, ಸೊ ಅದ್ರ ಮುಖಾಂತರ ಜಾವಾ ಆ್ಯಪ್ಲೆಟ್ಸು ವೆಬ್ ಪೇಜಸ್ಸಲ್ಲಿ ಎಂಬೆಡ್ ಆಗಿ ಅದು ಅದರದ್ದು ಇಂಟ್ರಾಕ್ಟಿವಿಟಿ ವರ್ಕ್ನ ತೋರಿಸೋದು. ಬಟ್ ಜಾವಾ ಆ್ಯಪ್ಲೆಟ್ಸು ತುಂಬ ದೊಡ್ಡದಾಗಿ ಫೇಲ್ ಆಯಿತು. ಸೊ ಅದರಿಂದ ಜಾವಾಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಆಫ್ ದಿ ವೆಬ್ ಬೈ ಡಿಫಾಲ್ಟಾಗಿ ಆಗೋಯಿತು, ಯಾಕಂದರೆ ಬೇರೆ ಆಲ್ಟರ್ನೇಟಿವೇ ಸಿಗಲಿಲ್ಲ. ಸೊ ಜಾವಾ ಆ್ಯಪ್ಲೆಟ್ಸ್ ಯಾಕೆ ಫೇಲ್ ಆಯಿತು ಅಂತ ನೋಡೋದಾದರೆ, ಜಾವಾ ಆ್ಯಪ್ಲೆಟ್ಸಿಗೆ ಸಪ್ರೇಟ್ ಪ್ಲಗ್ಇನ್ ಏನು ಬೇಕಿರಲಿಲ್ಲ. ಜಾವಾ ಆ್ಯಪ್ಲೆಟ್ಸಿಗೆ ಸಪ್ರೇಟ್ ಪ್ಲಗ್ಇನ್ ಬೇಕಿತ್ತು ಇನ್ಸ್ಟಾಲೇಷನ್ಗೆ, ನಾನು ಮುಂಚೆ ಹೇಳ್ದಂಗೆ. ಮತ್ತು JVM ಬೇಕಿತ್ತು, ಸೊ ಅದರದ್ದೆಲ್ಲ ಡಿಪೆಂಡೆನ್ಸಿ ಇತ್ತು. ಬಟ್ ಜಾವಾ ಸ್ಕ್ರಿಪ್ಟಿಗೆ ಆ ಸಪ್ರೇಟ್ ಪ್ಲಗ್ಇನ್ ಅಥವಾ ಸಪ್ರೇಟ್ ಇನ್ಸ್ಟಾಲೇಷನ್ ಏನು ಬೇಕಿರಲಿಲ್ಲ. ಮತ್ತು ಜಾವಾ ಆ್ಯಪ್ಲೆಟ್ಸಿಗೆ ಸೆಕ್ಯೂರಿಟಿ ಇಶ್ಯೂ ಬರ್ತಿತ್ತು, ಯಾಕೆಂದರೆ ಅದು ಪ್ಲಗ್ಇನ್ ರೂಪದಲ್ಲಿ ಬ್ರೌಸರಲ್ಲಿ ಎಂಬೆಡ್ ಮಾಡೋದ್ರಿಂದ ಅದು ಸಿವಿಯರ್ ಸೆಕ್ಯೂರಿಟಿ ಕನ್ಸರ್ನ್ಸು ಬರ್ತಿತ್ತು. ಮತ್ತು ಬೇರೆ ವೆಬ್ ಪೇಜಸ್ಸು ಜಾವಾಸ್ಕ್ರಿಪ್ಟಲ್ಲಿ ಡೆವಲಪ್ ಮಾಡಿರೋದಕ್ಕೂ ಸೆಕ್ಯೂರಿಟಿ ಇಶ್ಯೂಸ್ ಬರ್ತಿತ್ತು ಈ ಬ್ರೌಸರ್ ಪ್ಲಗ್ಇನ್ ಇರೋದ್ರಿಂದ. ಸೊ ಅದಕ್ಕೆ ಬ್ರೌಸರ್ ಕಂಪ್ನೀಸು ಸೊ ಅದನ್ನು ಇವೆಂಚುಲಿ ಬ್ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಆ್ಯಪ್ಲೆಟ್ಸ್ ಪ್ಲಗ್ಇನ್ನ. ಮತ್ತು ಆ್ಯಪ್ಲೆಟ್ಸು ವೆಬ್ ಪ್ಲ್ಯಾಟ್ಫಾರ್ಮ್ದು ಯಾವಾಗಲೂ ಪಾರ್ಟ್ ಆಗಿರಲಿಲ್ಲ, ಅದು ಯಾವಾಗಲೂ ಆಚೆ ಇರೋದು, JVM ಅಲ್ಲಿ ರೆಸೈಡ್ ಆಗೋದು. ಸೊ ಯಾಕಂದರೆ ಅದು ಜಾವಾ ಪ್ರೋಗ್ರಾಮ್ ಇರೋದ್ರಿಂದ JVM ಬೇಕೇ ಇತ್ತು, ಜಾವಾ ವರ್ಚುವಲ್ ಮಿಷಿನು ಅಲ್ಲೇ ಯಾವಾಗಲೂ ಇರ್ತಿತ್ತು. ಸೊ ಅದು ಬ್ರೌಸರ್ಗೆ ಪ್ಲಗ್ಇನ್ ರೂಪದಲ್ಲಿ ಸಿಗ್ತಿತ್ತು. ಬಟ್ ಜಾವಾಸ್ಕ್ರಿಪ್ಟ್ ಯಾವಾಗಲೂ ಇನ್ಬಿಲ್ಟ್ ಡಿಫಾಲ್ಟಾಗಿ ಬ್ರೌಸರಲ್ಲಿ ಇರೋದು. ಸೊ ಈ ಕಾರಣಕ್ಕೆ ಜಾವಾ ಆ್ಯಪ್ಲೆಟ್ಸು ಸ್ಟಾರ್ಟಪ್ ಮಾಡೋಕ್ಕೆ ತುಂಬ ಸ್ಲೋ ಆಗೋದು, ತುಂಬ ಟೈಮ್ ಹಿಡಿಯೋದು. ಯಾಕಂದರೆ ಅದು JVM ಜಾವಾ ವರ್ಚುವಲ್ ಮಿಷಿನ್ ಮೇಲೆ ಡಿಪೆಂಡೆನ್ಸಿ ಇರೋದು ಬೂಟಪ್ ಆಗೋಕ್ಕೆ. ಬಟ್ ಜಾವಾಸ್ಕ್ರಿಪ್ಟಿಗೆ ಆ ಡಿಪೆಂಡೆನ್ಸಿ ಇರಲಿಲ್ಲ. ಸೊ ಈ ಕಾರಣಕ್ಕೆ ಜಾವಾಸ್ಕ್ರಿಪ್ಟ್ ಪರ್ಫಾರ್ಮೆನ್ಸು ಬೆಟರ್ ಇರ್ತಿತ್ತು ಜಾವಾ ಆ್ಯಪ್ಲೆಟ್ಸ್ಗಿಂತ.
ಸೊ ಈ ಎಲ್ಲ ರೀಸನ್ಸ್ಗೆ, ಕಾರಣಗಳಿಗೆ, ಸ್ಲೋನೆಸ್ಸು, ಸೆಕ್ಯೂರಿಟಿ ಇಶ್ಯೂ ಇರೋದ್ರಿಂದ, ಮತ್ತು ಡಿಪೆಂಡೆನ್ಸಿ ಆನ್ ಜೆ ವಿ ಎಮ್, ಜಾವಾ ವರ್ಚುವಲ್ ಮಿಷಿನ್ ಇರೋದ್ರಿಂದ, ಸೊ ಜಾವಾ ಆಪ್ಲೆಟ್ಸು ಸಪೋರ್ಟನ್ನ ಸ್ಲೋ ಆಗಿ ಡ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಬ್ರೌಸರ್ ವೆಂಡರ್ ಕಂಪ್ನೀಸ್ ಅವರು. ಅದೇ ಗೂಗಲ್ ಕ್ರೋಮ್ ಅವರು, ಫೈರ್ಫಾಕ್ಸ್, ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್, ಸಫಾರಿ ಮುಂತಾದ ವೆಂಡರ್ಸ್ ಅವರೆಲ್ಲ ಇದನ್ನು ಸಪೋರ್ಟ್ ಡ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಪ್ಲೆಟ್ಸ್ಗೆ. ಸೊ ಅದರಿಂದ ಜಾವಾ ಆಪ್ಲೆಟ್ಸು ದೊಡ್ಡದಾಗಿ ಫೇಲ್ಯೂರ್ ಆಯಿತು. ಸೊ ಈಗ ಈ ಟ್ಯುಟೋರಿಯಲ್ ಯಾಕೆ ಅಂತ ನೋಡೋದಾದರೆ, ಸೊ ನಾನು ಮುಂಚೆನೇ ಹೇಳ್ದಂಗೆ ಈಗ ವೆಬ್ ಪ್ರೋಗ್ರಾಮಿಂಗ್ ಡೆವಲಪರ್ಸು ಜಾವಾ ಸ್ಕ್ರಿಪ್ಟ್ನ ಫೋರ್ಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಅದು ಕಿರಿಕಿರಿ ಉಂಟಾಗುತ್ತೆ. ಸೊ ಯಾಕೆ ಆ ಥರ ಆಗುತ್ತೆ ಅಂದರೆ, ಸೊ ತುಂಬ ಡೆವಲಪರ್ಸು ಅವ್ರ ಜಾವಾ ಸ್ಕ್ರಿಪ್ಟ್ನ ಕ್ಲಾಸಿಕಲ್ ಆಗಿ ಅಥವಾ ಟ್ರೆಡಿಷ್ನಲ್ ಆಗಿ ಲರ್ನೇ ಮಾಡಿರಲ್ಲ ಫಸ್ಟ್ ಪ್ಲೇಸಲ್ಲಿ. ಸೊ ಅದಾದಮೇಲೆ ಅವರು ಜಾಸ್ತಿ ಜಾವಾ ಸ್ಕ್ರಿಪ್ಟನ್ನ ಕಲಿದೇನೆ ಅವ್ರ ಡೆಲಿವರೀಸ್ ಅಂದರೆ ಅವ್ರದ್ದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದು ಯೂಸ್ ಮಾಡ್ತಾ ಅವ್ರಿಗೊಂದು ಸರ್ಪ್ರೈಸ್ ಅಂದರೆ ಆಶ್ಚರ್ಯ ಆಗುತ್ತೆ. ಜಾವಾ ಸ್ಕ್ರಿಪ್ಟಲ್ಲಿ ಸಿಗ್ನಿಫಿಕೆಂಟ್ ಫೀಚರ್ಸ್ ಇರುತ್ತೆ. ಸೊ ಅದು ನಾನ್ ಜಾವಾ ಸ್ಕ್ರಿಪ್ಟ್ ಲ್ಯಾಂಗ್ವೇಜಸ್ಗಿಂತ ತುಂಬ ಭಿನ್ನವಾಗಿರುತ್ತೆ, ಮತ್ತು ಆ ಡಿಫ್ರೆನ್ಸಸ್ಸು ಮ್ಯಾಟ್ರ್ ಆಗುತ್ತೆ. ಸೊ ಅದೇ ಜಾವಾ ಸ್ಕ್ರಿಪ್ಟದ ಆ ಡಿಫ್ರೆನ್ಸಸ್ ಫೀಚರ್ಸ್ ಇರುತ್ತಲ್ಲ, ಸೊ ಅದೇ ಅಮೇಝಿಂಗ್ ಥಿಂಗ್ ಆಫ್ ಜಾವಾ ಸ್ಕ್ರಿಪ್ಟ್. ಸೊ ಇನ್ನೊಂದು ಏನು ಪಾಯಿಂಟ್ ಅಂದರೆ ಜಾವಾ ಸ್ಕ್ರಿಪ್ಟದು, ಸೊ ನೀವು ಅದನ್ನು ಜಾಸ್ತಿ ಕಲಿದೆ ಅಥವಾ ಜಾಸ್ತಿ ಕಲಿತು ಕೆಲಸ ತಗೊಳ್ಬೋದು ಜಾವಾ ಸ್ಕ್ರಿಪ್ಟಿಂದ. ಅದೇನಕ್ಕಂದರೆ ಜಾವಾ ಸ್ಕ್ರಿಪ್ಟಿಗೆ ಎಕ್ಸ್ಪ್ರೆಸಿವ್ ಪವರ್ ತುಂಬ ಚೆನ್ನಾಗಿದೆ. ಸೊ ನಾವು ಜಾಸ್ತಿ ಕಲಿದೇನೆ ಜಾವಾ ಸ್ಕ್ರಿಪ್ಟಿಂದ ಚೆನ್ನಾಗಿ ಕೆಲಸ ತಗೊಳ್ಳೋದಿದ್ರೆ, ಸೊ ಜಾವಾ ಸ್ಕ್ರಿಪ್ಟ್ ಪವರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೆಲಸ ತಗೊಂಡ್ರೆ ಇನ್ನೂ ಚೆನ್ನಾಗಿ ಬೆಟರ್ ವೇಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಈ ಟ್ಯುಟೋರಿಯಲ್ಲು ಜಾವಾ ಸ್ಕ್ರಿಪ್ಟದು ಎಕ್ಸ್ಪ್ರೆಸಿವ್ ಪವರು ಮತ್ತು ಲೈಟ್ ವೇಟ್ ನೇಚರ್ನ ಹೇಳ್ಕೊಡುತ್ತೆ. ಸೊ ನನ್ನ ಒಪಿನಿಯನ್ ಏನಂದರೆ, ಸೊ ಜಾವಾ ಸ್ಕ್ರಿಪ್ಟು ವರ್ಲ್ಡ್ಸ್ದು ಮೋಸ್ಟ್ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂತ ಅಂತೀನಿ. ಸೊ ಅದರಿಂದ ನಾನು ಜಾವಾ ಸ್ಕ್ರಿಪ್ಟ್ ಸುಂದರಿ ಅಂತ ಕರಿತೀನಿ. ಸೊ ಇವತ್ತಿನ ನೋಡಿಯೋದು ಇಷ್ಟೇ. ನನ್ನಿ.